ಮೂಕ ಬಂಧುಗಳು. ಅಧ್ಯಾಯ 6. ವಾಯುವಿಹಾರ. ನಾಯಿ ಸಾಕಿದವರೆಲ್ಲರೂ ನಾಯಿಗಳಿಗಾಗಿಯೇ ಬೆಳಗಿನ ತಿರುಗಾಟದ ಅಭ್ಯಾಸಕ್ಕೆ ಬಲಿಯಾಗುತ್ತಾರೆ. ನಾವು ಸಹ ಇದನ್ನು ರೂಢಿಯಲ್ಲಿರಿಸಿಕೊಂಡಿದ್ದರೂ ಪ್ರತಿನಿತ್ಯದ ಬೆಳಗಿನ ತಿರುಗಾಟವನ್ನು ತಪ್ಪದೇ ಪಾಲಿಸಲು ಸಾಧ್ಯವಾಗುತ್ತಿರಲಿಲ್ಲವಾಗಿ ಕೆಲವೊಮ್ಮೆ ಸಾಯಂಕಾಲದ ತಿರುಗಾಟಕ್ಕೆ ಶರಣು ಹೋದೆವು. ತಿರುಗಾಟಕ್ಕೆ ಹೋಗುವಾಗ ಮಿಚ್ಚಿಯ ಸರಪಳಿಯನ್ನು ಹಿಡಿಯುವುದಕ್ಕೆ ಮೊದಲ ದಿನಗಳಲ್ಲಿ ತಾರ ಹೇಮರ ನಡುವೆ ಪೈಪೋಟಿಯೇ ನಡೆಯುತ್ತಿತ್ತು. ನಾವು ಯಾವತ್ತೂ ಮಿಚ್ಚಿಯನ್ನು ಎಳೆದುಕೊಂಡು ಹೋಗಬೇಕಾದ ದುರ್ಭರ ಪರಿಸ್ಥಿತಿಯಲ್ಲಿರಲೇ ಇಲ್ಲ. ಗೇಟು ದಾಟಿದ ಕೂಡಲೇ ಮಿಚ್ಚಿಯೇ ಅತಿ ಉತ್ಸುಕತೆಯಿಂದ ತಾನು ಮುಂದೆ ನಡೆದು ನಮ್ಮನ್ನು ನಡೆಸುತ್ತಿತ್ತು. ನಾವು ಆದಷ್ಟೂ ಬೇಗನೆ ಜನವಾಸದ ಬೀದಿಗಳನ್ನು ದಾಟಿ ಬಯಲು ಪ್ರದೇಶಕ್ಕೋ ಇಲ್ಲವೇ ಊರ ಹೊರಗಿನ ದಾರಿಗಳನ್ನು ಸೇರಲು ಪ್ರಯತ್ನಿಸುತ್ತಿದ್ದೆವು. ಇದಕ್ಕೆ ಕಾರಣ ಊರಿನ ಬೀದಿಗಳಲ್ಲಿ ಯಾರ ಅಂಕೆಗೂ ಒಳಪಡದೆ ಉಂಡಾಡಿಯಾಗಿ ಬೆಳೆದು ತಿರುಗುತ್ತಿದ್ದ ಬೀದಿ ನಾಯಿಗಳ ಕಾಟ. ಈ ನಾಯಿಗಳು ಇಡೀ ಬೀದಿಯನ್ನು ತಾವೇ ಗುತ್ತಿಗೆಗೆ ತೆಗೆದುಕೊಂಡ ಮಾಲೀಕರಂತೆ ವರ್ತಿಸಿ ಅವುಗಳ ಅಧಿಪತ್ಯದ ಎಲ್ಲೆಯಲ್ಲಿ ಬೇರೆ ನಾಯಿಗಳ ಪ್ರವೇಶವನ್ನು ತಡೆಯಲು ಹೋರಾಟವನ್ನೇ ನಡೆಸುತ್ತಿದ್ದವು. ಅವುಗಳೊಡನೆ ಕಾದಾಡಲು ಮಿಚ್ಚಿಯು ಸಿದ್ಧವಿದ್ದರೂ ನಮ್ಮ ಸ್ವಂತ ರಕ್ಷಣೆಯ ದೃಷ್ಟಿಯಿಂದ ಈ ಜಗಳವನ್ನು ನಿಲ್ಲಿಸಲೇಬೇಕಾಗಿತ್ತು. ಕೋಲೂರಿಕೊಂಡು ನಡೆಯುವ ವಯಸ್ಸಾಗದಿದ್ದರೂ ಸಾಕಷ್ಟು ಉದ್ದ ಮತ್ತು ಬಲವಾದ ಕೋಲನ್ನು ಹಿಡಿದು ಬೆಳಗಿನ ತಿರುಗಾಟಕ್ಕೆ ನಾನು ಸಿದ್ಧನಾಗುತ್ತಿದ್ದೆ. ದಂಡಾಯುಧ ಪಾಣಿಗಳಾಗಲು ತಾರಾ ಹೇಮ ಒಪ್ಪುತ್ತಿರಲಿಲ್ಲ. ಜೊತೆಗೆ ಜಗಳಕ್ಕೆ ಹಾತೊರೆಯುತ್ತಿದ್ದ ಮಿಚ್ಚಿಯನ್ನು ಹಿಡಿಯಲು ಅವರಿಗೆ ಸಾಧ್ಯವಾಗುತ್ತಿರಲಿಲ್ಲ. ಹಾಗಾಗಿ ಒಂದು ಕೈಯಲ್ಲಿ ಕೋಲು, ಮತ್ತೊಂದು ಕೈಯಲ್ಲಿ ಮಿಚ್ಚಿ ಜಗ್ಗುತ್ತಿದ್ದ ಸರಪಳಿಯ ಬಂಧನ ನನಗೆ ಒದಗುತ್ತಿತ್ತು. ಒಮ್ಮೊಮ್ಮೆ ಮಿಚ್ಚಿ ಇದ್ದಕ್ಕಿದ್ದಂತೆ ಎಡಬದಿಯಿಂದ ಬಲಬದಿಗೆ ಹಾರಿದಾಗ ದಂಡ ಮತ್ತು ಸರಪಳಿಗಳನ್ನು ನಾನು ಕೈಯಿಂದ ಕೈಗೆ ಪೂರ್ವ ಸಿದ್ಧತೆ ಇಲ್ಲದೆ ದಿಢೀರನೆ ಬದಲಾಯಿಸಬೇಕಾಗಿತ್ತು. ಇದೆಲ್ಲದರಿಂದ ನನಗೆ ಮುಕ್ತಿ ಸಿಗುತ್ತಿದ್ದುದು ನಾಯಿಗಳಿದ್ದ ಬೀದಿಗಳನ್ನು ದಾಟಿದ ನಂತರವೇ. ತಿರುಗಾಟದ ಹಾದಿ ಸುಗಮವಾಗಿರುವುದು ಕಂಡ ಕೂಡಲೇ ಮಿಚ್ಚಿಯ ಸರಪಳಿ ಹಿಡಿಯಲು ತಾರಾ ಹೇಮ ಮುಂದಾಗುತ್ತಿದ್ದರು. ಈ ಮಿಚ್ಚಿ ಬೆಳೆದು ದೊಡ್ಡ ನಾಯಿಯಾದ ಮೇಲೆ ಹೇಮನಿಂದ ಅದನ್ನು ಹಿಡಿದುಕೊಳ್ಳುವುದು ಸಾಧ್ಯವಾಗುತ್ತಿರಲಿಲ್ಲ. ಮಿಚ್ಚಿ ಅದರ ಜಾತಿ ಸ್ವಭಾವಕ್ಕೆ ತಕ್ಕಂತೆ ಲಾಂದ್ರ ಕಂಬ, ಮರದ ಬುಡಗಳನ್ನು ಮೂಸಲು ಹಾತೊರೆಯುತ್ತಿತ್ತು. ಈ ಶ್ವಾನ ಕಾಯಕದಲ್ಲಿ ದಾರಿಯ ಎರಡೂ ಬದಿಯ ಯಾವೊಂದು ಮರ ಮತ್ತು ಲಾಂದ್ರ ಕಂಬಗಳು ಅದರ ಮೂತಿಯ ಸ್ಪರ್ಶ ನಂತರದ ಮೂತ್ರ ವಿಸರ್ಜನೆಯಿಂದ ವಂಚಿತವಾಗಬಾರದೆಂಬ ವಿಶಾಲ ಮನೋಭಾವವೂ ಇತ್ತೆಂದು ಕಾಣುತ್ತೆ. ಇದರಿಂದಾಗಿ ಮಿಚ್ಚಿ ರಸ್ತೆಯ ಒಂದು ಬದಿಯಿಂದ ಮತ್ತೊಂದು ಬದಿಗೆ ಗಡಿಯಾರದ ಲೋಲಕದಂತೆ ಸರಿದಾಡುತ್ತಿತ್ತು. ಹೇಮ ಮಿಚ್ಚಿಯ ಸರಪಳಿ ಹಿಡಿದಾಗ ನಾನು ತಾರ ಬೇಕೆಂದೇ ತಮಾಷೆಗಾಗಿ ಸ್ವಲ್ಪ ಹಿಂದೆ ಬೀಳುತ್ತಿದ್ದೆವು. ನಮ್ಮ ಮುಂದೆ ನಡೆಯುತ್ತಿದ್ದ ಹೇಮನನ್ನು ಅವಳಿಗಿಂತ ಮುಂದಿರುತ್ತಿದ್ದ ಮಿಚ್ಚಿ ರಸ್ತೆಯ ಒಂದು ತುದಿಯಿಂದ ಮತ್ತೊಂದು ತುದಿಗೆ ದರದರನೆ ಎಳೆಯುತ್ತಿತ್ತು. ಕೆಲವೊಮ್ಮೆ ಮಿಚ್ಚಿಯ ಸಂಪೂರ್ಣ ಪರೀಕ್ಷೆಗೆ ಮರವೋ ಲಾಂದ್ರ ಕಂಬವೋ ಗುರಿಯಾಗುತ್ತಿತ್ತು. ಆಗ ಮಿಚ್ಚಿ ಕಂಬದ ಸುತ್ತ ಒಂದಲ್ಲ ಹಲವು ಬಾರಿ ಸುತ್ತಿದಾಗ ಹೇಮ ಕಂಬ ಸುತ್ತುವುದು ಅನಿವಾರ್ಯವಾಗುತ್ತಿತ್ತು. ಹೇಮ ಚೂಟಿಯಿಂದ ವರ್ತಿಸದಿದ್ದರೆ ಮಿಚ್ಚಿಯ ಸರಪಳಿ ಹೇಮನ ಕಾಲಿನ ಸುತ್ತ ಸುತ್ತಿಕೊಂಡು ಅವಳು ಬೀಳುವಂತಾಗಿ ನಾವು ಅವಳ ಸಹಾಯಕ್ಕೆ ಧಾವಿಸಬೇಕಾಗಿತ್ತು. ಹೇಮನಿಗೆ ದೊರೆಯುತ್ತಿದ್ದ ಈ ಪ್ರಾಣಿ ಹಿಂಸೆ ತಾರನಿಗೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ವಿನಿಯೋಗವಾಗುತ್ತಿತ್ತು. ಕಡೆಯಲ್ಲಿ ಹಾದಿ ಬೀದಿಯಲ್ಲಿ ನಡೆಯುವಾಗ ಮಿಚ್ಚಿಯ ಒಡೆತನ ನನ್ನ ಪಾಲಿಗೆ ಬರುತ್ತಿತ್ತು. ಜನನಿಬಿಡ ಪ್ರದೇಶಕ್ಕೆ ಬಂದ ನಂತರ ಮಿಚ್ಚಿಯ ಕೊರಳಿನ ಸರಪಳಿ ಕಳಚಿ ಅದು ಸ್ವತಂತ್ರವಾಗಿ ಓಡಾಡಲು ಸ್ವಲ್ಪ ಹೊತ್ತು ಬಿಡುತ್ತಿದ್ದೆವು. ಆದರೆ ನಮಗೆ ಯಾವ ರೀತಿಯ ಸ್ವತಂತ್ರವೂ ಇರುತ್ತಿರಲಿಲ್ಲ. ನಮ್ಮಂತೆ ಬಂದ ಇತರರು ಅವರುಗಳ ನಾಯಿಗಳನ್ನು ಬಂಧ ಮುಕ್ತರನ್ನಾಗಿ ಮಾಡಿರುತ್ತಿದ್ದರು. ಈ ಸ್ವತಂತ್ರ ವಾತಾವರಣದಲ್ಲಿ ನಾಯಿಗಳು ಜಗಳವಾಡದಂತೆ ನೋಡಿಕೊಳ್ಳುವುದರಲ್ಲಿ ನಾವು ಬೆಳಗಿನ ತಂಗಾಳಿ ಸೇವನೆಯ ತಿರುಗಾಟದ ಆನಂದವನ್ನೇ ಕಾಣುತ್ತಿರಲಿಲ್ಲ. ಬೆಳಗಿನ ತಿರುಗಾಟ ಒಂದು ರೀತಿಯಲ್ಲಿ ಗಡಿಯಾರದ ಮುಳ್ಳಿನ ಚಲನೆಯಂತೆ ಯಾಂತ್ರಿಕವಾಗಿ ಆದರೆ ಆತಂಕ ಪರಿಸ್ಥಿತಿಯಲ್ಲಿ ಮುಗಿಯುತ್ತಿತ್ತು. ಮಿಚ್ಚಿಯಿಂದಾಗಿಯೇ ಪ್ರಾರಂಭವಾದ ಬೆಳಗಿನ ತಿರುಗಾಟದಲ್ಲಿ ಜೀವನದ ಬೇರೆ ಬೇರೆ ಮುಖಗಳನ್ನು ನೋಡುವ ಅವಕಾಶ ದೊರಕಿದನ್ನು ಇಲ್ಲಿ ಸ್ಮರಿಸಲೇಬೇಕು. ಈ ದೇಹವಿರುವುದೇ ಕಲ್ಲಿನಂತೆ ಗಟ್ಟಿಯಾಗಿಡಲು ಎಂಬ ರೀತಿಯಲ್ಲಿ ಸಾಮು ಮಾಡುತ್ತಿದ್ದವರನ್ನು ನೋಡುತ್ತಿದ್ದೆ. ತಿದ್ದಿದಂತೆ ಏದುಸಿರು ಬಿಡುತ್ತಾ ವೇಗವಾಗಿಯೋ ಇಲ್ಲವೇ ಮಂದಗತಿಯಲ್ಲೋ ಓಡುವ ಯುವಕರು, ಮಧ್ಯ ವಯಸ್ಕರು ನಮ್ಮನ್ನು ಹಿಂದೆ ಹಾಕಿ ಮುಂದೆ ಹೋಗಿದ್ದಾರೆ.
ದೇಹದ ಪ್ರತಿ ಕೀಲುಗಳನ್ನು ಮತ್ತು ಸ್ನಾಯುಗಳನ್ನು ಎಳೆದು ತಿರುಗಿಸಿ ಜಗ್ಗಿಸಿ ಸರ್ಕಸ್ ಮಾದರಿಯಲ್ಲಿ ಕಸರತ್ತು ಮಾಡುತ್ತಿದ್ದವರನ್ನು ನೋಡಿ ಇವರುಗಳು ದಿನದ ಉಳಿದ ಸಮಯವನ್ನು ಯಾವ ರೀತಿ ಕಳೆಯಬಹುದೆಂದು ನನಗೆ ನಾನೇ ಪ್ರಶ್ನಿಸಿಕೊಂಡು ಗೊಂದಲಪಟ್ಟಿದ್ದೇನೆ. ವಿವಿಧ ಬಣ್ಣದ ಕ್ರೀಡಾ ಉಡುಗೆ ತೊಟ್ಟ ಯುವಕರು ಯುವತಿಯರು ಓಡುತ್ತಿದ್ದ ಗತ್ತು ವ್ಯಾಯಾಮ ಮಾಡುತ್ತಿದ್ದ ರೀತಿ ನೋಡಿದಾಗ ಜೀವನವೇ ಒಂದು ರಂಗುರಂಗಿನ ಆಟವೆನ್ನುವಂತೆ ತೋರುತ್ತಿದ್ದುದೂ ಉಂಟು. ಈ ಎಲ್ಲ ಯೌವನ, ದೇಹದಾರ್ಢ್ಯ, ಕ್ರೀಡಾಪಟುತ್ವ ಇತ್ಯಾದಿ ಇತ್ಯಾದಿ ಸಂಪತ್ತು ಇಹದ್ದು, ಕೇವಲ ನಶ್ವರ, ಶಾಶ್ವತವೇನೂ ಅಲ್ಲವೆಂದು ಮನದಟ್ಟು ಮಾಡುವಂತೆ ತೋರಿಸಲು ವಯಸ್ಸಾದವರು ಒಬ್ಬಂಟಿಗರಾಗಿಯೋ ಇಲ್ಲವೇ ಜೊತೆ ಜೊತೆಯಾಗಿಯೋ ಮೆಲು ನಡಿಗೆಯಲ್ಲಿ ಸಾಗುವುದನ್ನು ನೋಡಿ ನಿಟ್ಟುಸಿರು ಬಿಟ್ಟಿದ್ದೇನೆ. ಮನಸ್ಸಿನ ಈ ಎಲ್ಲ ಗಹನ ಚಿಂತನೆಗಳಿಗೂ ಕಡಿವಾಣ ಬೀಳುತ್ತಿದ್ದುದು ಸಹ ಮಿಚ್ಚಿಯಿಂದಾಗಿಯೇ ಎಂದು ಬೇರೆ ಹೇಳಬೇಕಾಗಿಲ್ಲ. ದೈತ್ಯ ನಾಯಿಯೊಂದು ಅಟ್ಟಿಸಿಕೊಂಡು ಬಂದಾಗ ಇಲ್ಲವೇ ಮಿಚ್ಚಿ ಕಾಣಿಸದಿದ್ದಾಗ ಆತಂಕಗೊಂಡ ಮಕ್ಕಳು ನನ್ನ ಕರ್ತವ್ಯದ ಬಗ್ಗೆ ಎಚ್ಚರಿಸುತ್ತಿದ್ದರು. ಮಿಚ್ಚಿಯನ್ನು ಹುಡುಕಿ ಹಿಡಿದು ಸರಪಳಿಯಿಂದ ಬಂಧಿಸಿ ಮನೆಗೆ ಹಿಂತಿರುಗಿದಾಗ ನಮ್ಮ ಬೆಳಗಿನ ತಿರುಗಾಟ ಮುಕ್ತಾಯಗೊಳ್ಳುತ್ತಿತ್ತು. ಸುಖಿ ಕುಟುಂಬ. ಆ ವರ್ಷದ ಜೂನ್ ತಿಂಗಳಿನಲ್ಲಿ 4 ವಾರಗಳ ಅವಧಿಯ ವಿದೇಶ ಪ್ರಯಾಣದ ಅವಕಾಶ ವಿಶ್ವವಿದ್ಯಾನಿಲಯದ ವತಿಯಿಂದ ನನಗೆ ದೊರಕಿತ್ತು. ಅದನ್ನು ಮುಗಿಸಿ ಬರುವಾಗ ತಾರಾ ಹೇಮರಿಗೆ ಕೆಲವು ಆಟದ ವಸ್ತುಗಳನ್ನು, ಹೆಚ್ಚು ಪ್ರಮಾಣದಲ್ಲಿ ಚಾಕೊಲೇಟನ್ನು ತಂದು ಮಕ್ಕಳಿಂದ ಮತ್ತು ಮಿಚ್ಚಿಯಿಂದ ಶಹಬಾಸ್ಗಿರಿ ಪಡೆದೆ. ನಾನು ಊರಿನಲ್ಲಿ ಇಲ್ಲದಿದ್ದಾಗ ಕಾಯಿಲೆಯಿಂದ ಸತ್ತೇ ಹೋಗುವಂತಿದ್ದ ಮಿಚ್ಚಿ ಬದುಕಿ ಉಳಿದದ್ದು ತಾರಾಳ ಸಮಯ ಪ್ರಜ್ಞೆ ಮತ್ತು ಅವಳ ಸ್ನೇಹಿತೆಯೊಬ್ಬಳೊಡನೆ ಅವಳು ಪಟ್ಟ ಶ್ರಮದಿಂದ ಎಂಬ ವಿಷಯ ತಿಳಿಯಿತು. ಅದು ನಡೆದದ್ದು ಹೀಗೆ. ದಿನವೆಲ್ಲ ಆಹಾರ ನೀರು ತೆಗೆದುಕೊಳ್ಳದೆ ಮಂಕಾಗಿದ್ದ ಮಿಚ್ಚಿಯ ಬಗ್ಗೆ ಮಕ್ಕಳು ಗಾಬರಿಗೊಂಡು ನಮ್ಮ ತಂದೆಯವರನ್ನು ಕೇಳಿದರು. ಪ್ರಾಣಿಗಳಿಗೆ ಸೌಖ್ಯ ಇಲ್ಲದಾಗ ಉಪವಾಸ ಮಾಡಿ ತಮಗೆ ತಾವೇ ಆರೋಗ್ಯ ಹೊಂದುತ್ತವೆ ಎಂದು ಅವರು ಹೇಳಿದರು. ಹಿಂದೆ ಕೆಲವು ಸಾರಿ ಮಿಚ್ಚಿ ಹುಲ್ಲು ತಿಂದು ವಾಂತಿ ಮಾಡಿಕೊಂಡು ಹೊಟ್ಟೆಯಲ್ಲಿದ್ದ ಅನ್ನ ಮತ್ತಿತರ ತಿಂಡಿ ಪದಾರ್ಥಗಳನ್ನು ಹೊರಹಾಕಿದ್ದನ್ನು ನೋಡಿದ್ದ ಮಕ್ಕಳಿಗೆ ಮಿಚ್ಚಿಯ ಸ್ವಯಂ ವೈದ್ಯದ ಬಗ್ಗೆ ನಂಬಿಕೆ ಬಂದಿತು. ಆದರೆ ಮಾರನೇ ಬೆಳಿಗ್ಗೆ ಹುಲ್ಲೋ ಸೊಪ್ಪೋ ಏನನ್ನೂ ತಿನ್ನದೇ ಇದ್ದು ಮಿಚ್ಚಿ ಒಂದೇ ಸಮನೆ ವಾಂತಿ ಮಾಡಲು ಪ್ರಾರಂಭಿಸಿತು. 1-2 ಗಂಟೆಗಳು ಕಳೆಯುವುದರಲ್ಲಿ ಮಿಚ್ಚಿ ತಲೆ ಎತ್ತಲೂ ಆಗದೆ ಕಾಲು ಚಾಚಿ ಮಲಗಿತು. ಮಿಚ್ಚಿಯ ಕಡೆಗಾಲ ಬಂತೆಂದು ಹೇಮ ಅಳಲು ಪ್ರಾರಂಭ ಮಾಡಿದಳು. ಆ ಹೊತ್ತಿಗೆ ಕಾಲೇಜಿಗೆ ಹೋಗಲು ಸಿದ್ಧಳಾಗಿ ಬಂದ ತಾರಾಳ ಗೆಳತಿಗೆ ವಿಷಯ ವಿವರಿಸಿ ತಾರಾ ಅವಳ ಜೊತೆಯಲ್ಲಿ ಮಿಚ್ಚಿಯನ್ನು ವೈದ್ಯರಲ್ಲಿಗೆ ಕರೆದುಕೊಂಡು ಹೊರಟಳು. ಆಟೋದಲ್ಲಿ ಪ್ರಯಾಣ ಮಾಡುವಾಗ ಬಟ್ಟೆಯನ್ನು ಹಾಸಿ ಅದರ ಮೇಲೆ ಮಿಚ್ಚಿಯನ್ನು ಮಲಗಿಸಿಕೊಂಡು ಹೋದರು. ದಾರಿಯುದ್ದಕ್ಕೂ ಆಟೋ ಕುಲುಕಾಡಿದಾಗಲೆಲ್ಲ ಮಿಚ್ಚಿ ವಾಂತಿ ಮಾಡಿಕೊಳ್ಳುತ್ತಿದ್ದುದು ಹುಡುಗಿಯರಿಬ್ಬರಿಗೂ ಮಿಚ್ಚಿ ಬದುಕುವ ನಂಬಿಕೆಯೇ ಇರಲಿಲ್ಲವಂತೆ. ಆಸ್ಪತ್ರೆಯಲ್ಲಿ ಮಿಚ್ಚಿಯನ್ನು ಪರೀಕ್ಷಿಸಿದ ಡಾಕ್ಟರು, ನಾಯಿ ಹೊಟ್ಟೆಯಲ್ಲಿನ ಹುಳುಗಳ ಉಪದ್ರವದಿಂದ ಹೀಗಾಗಿದೆ, ಕೂಡಲೇ ಇಂಜೆಕ್ಷನ್ ಕೊಡಬೇಕು. ನೀವು ಇನ್ನು 1-2 ಗಂಟೆ ಕಾಲ ತಡ ಮಾಡಿದ್ದರೆ ನಾಯಿ ಸತ್ತು ಹೋಗುತ್ತಿತ್ತು, ಇಂಜೆಕ್ಷನ್ ಕೊಂಡು ತನ್ನಿ ಎಂದು ಚೀಟಿ ಬರೆದುಕೊಟ್ಟರು. ಹುಡುಗಿಯರಲ್ಲಿ ಒಬ್ಬರೇ ಪೇಟೆಗೆ ಹೋಗಿ ಔಷಧಿ ತರಲು ಧೈರ್ಯವಿಲ್ಲ. ತಾರಾ ಮಿಚ್ಚಿಯನ್ನು ತೋಳಿನಲ್ಲಿ ಎತ್ತಿಕೊಂಡು ಅವಳ ಸ್ನೇಹಿತೆ ಮಿಚ್ಚಿಯ ವಾಂತಿಯನ್ನು ಆಗಾಗ ಒರೆಸುತ್ತಾ ನಡೆದು ಔಷಧಿ ಅಂಗಡಿಗೆ ತಲುಪಿ ಇಂಜೆಕ್ಷನ್ ತಂದರು. ಮನೆಗೆ ಹಿಂತಿರುಗುವ ವೇಳೆಗೆ ಇಬ್ಬರು ಹುಡುಗಿಯರಿಗೂ ಮಿಚ್ಚಿಯ ವಾಂತಿಯ ಲೇಪನ ಸಾಕಷ್ಟು ಆಗಿದ್ದಿತು. ಮನೆಗೆ ಬಂದವರೇ ಚೆನ್ನಾಗಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿ ಇಡೀ ದಿನ ಮಿಚ್ಚಿಯ ಆರೈಕೆ ನಡೆಸಿದರು. ನಂತರದ ದಿನಗಳಲ್ಲಿ ಮಿಚ್ಚಿ ನಿಧಾನವಾಗಿ ಗುಣವಾಯಿತೆಂದು ಹೇಳಿದರು. ಇಷ್ಟು ಕಥೆಯನ್ನು ಕೇಳಿದ ನಾನು ಹೊರಗೆ ಹೋಗಿ ಮಿಚ್ಚಿ ಬದುಕಿರುವುದನ್ನು ಖಾತ್ರಿ ಮಾಡಿಕೊಂಡು ಬಂದೆ. ನಾನು ವಿದೇಶದಿಂದ ಹಿಂತಿರುಗಿದ 2ನೇ ದಿನ ಹೇಮ ಆಟವಾಡುತ್ತಿರುವಾಗ ಬಿದ್ದು ಎಡಗೈನ ಮೂಳೆ ಮುರಿದುಕೊಂಡಳು. ಅಳುತ್ತಿದ್ದ ಹೇಮನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾಯಿತು. ಡಾಕ್ಟರರ ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಈ ಮೂಳೆ ಮುರಿದಿರುವುದು ತೀರಾ ಸಾಮಾನ್ಯ ಎನ್ನುವಂತೆ ವರ್ತಿಸುತ್ತಿದ್ದರು. ಬೆರಳು, ಕೈ, ಕಾಲು, ತೊಡೆ ಮುರಿದುಕೊಂಡವರಿಂದ ತುಂಬಿದ ಅಲ್ಲಿನ ವಾತಾವರಣವೂ ಹಾಗೇ ಇತ್ತು. ನಮಗಾದರೂ ಈ ಸಂಕಟ ಪರಿಸ್ಥಿತಿ ಮೊದಲಿನದು. ಜೊತೆಗೆ ನಮ್ಮ ಮನೆಯ ಆಗಿನ ಪರಿಸ್ಥಿತಿಯಲ್ಲಿನ ಹೇಮನ ನೋವು, ನರಳಾಟ ನಮಗೆ ತುಂಬ ವ್ಯಸನವನ್ನುಂಟು ಮಾಡಿತು. ಹೇಮನ ಕೈಯನ್ನು ಪ್ಲಾಸ್ಟರಿನಿಂದ ಕಟ್ಟಿಸಿ ಮನೆಗೆ ಕರೆದುಕೊಂಡು ಬಂದದ್ದಾಯಿತು. 1-2 ಗಂಟೆಗಳ ನಂತರ ಪ್ರಮಾದ ಏನೂ ನಡೆದೇ ಇಲ್ಲವೆನ್ನುವಂತೆ ಹೇಮ ಮಿಚ್ಚಿಯ ಹತ್ತಿರ ನಿಂತು ಎಂದಿನಂತೆ ಮಾತನಾಡಿಸುತ್ತಿದ್ದಳು. ಹೇಮನ ಉಡುಗೆ ತೊಡುಗೆಯಲ್ಲಿ ಏನೋ ಬದಲಾಗಿದೆ ಎನ್ನುವ ರೀತಿಯಲ್ಲಿ ಮಿಚ್ಚಿ ಕುತೂಹಲದಿಂದ ನೋಡುತ್ತಿತ್ತು.
ಕಡೆಗೆ ಪ್ಲಾಸ್ಟರ್ ಕಟ್ಟಿದ ಕೈಯನ್ನು ಪದೇ ಪದೇ ಮೂಸಿ ಹೇಮನ ಮುಖದ ಹತ್ತಿರ ತನ್ನ ಮೂತಿ ತಂದು ಕುಯ್ ಕುಯ್ ಎಂದು ಹೇಮನಿಗಾದ ತೊಂದರೆಗೆ ತನ್ನ ದುಃಖ ಸೂಚಿಸಿತು. ನಾವುಗಳೆಲ್ಲ ಹೇಮನಿಗೆ ತೋರಿದ ಅನುಕಂಪ ಸಂತಾಪಗಳಿಗಿಂತ ಮಿಚ್ಚಿ ವ್ಯಕ್ತಪಡಿಸಿದ ಮೂಕ ನೋವು ಹೇಮನಿಗೆ ಹೆಚ್ಚಿನದಾಗಿ ಕಂಡಿತು. ಆ ನಂತರದ ಕೆಲವು ದಿನಗಳು ಹೇಮನನ್ನು ಶಾಲೆಗೆ ಕಳಿಸದೆ ಮನೆಯಲ್ಲೇ ಉಳಿಸಿಕೊಂಡೆವು. ಆ ದಿನಗಳಲ್ಲಿ ಹೇಮನ ಬೇಸರವನ್ನು ಹೋಗಲಾಡಿಸುತ್ತಿದ್ದುದು ಮಿಚ್ಚಿ. 1-2 ತಿಂಗಳಲ್ಲಿ ಹೇಮನ ಕೈ ಗುಣವಾಗಿ ನಮ್ಮ ಮನಸ್ಸಿನಲ್ಲಿದ್ದ ಆತಂಕ ದೂರವಾಗಿ ನಾವು ಮೊದಲಿನಂತೆ ಇರುವುದು ಸಾಧ್ಯವಾಯಿತು. ಆ ವರ್ಷದ ಕಡೆಯ ಹೊತ್ತಿಗೆ ನಮ್ಮ ಮನೆಗೆ ಗೃಹಿಣಿಯೊಬ್ಬಳ ಅವಶ್ಯಕತೆ ತೀರಾ ಅಗತ್ಯವೆನಿಸಿತು. ಬೆಳೆಯುತ್ತಿದ್ದ ಹೆಣ್ಣು ಮಕ್ಕಳ ಬೇಕು ಬೇಡಗಳನ್ನು ವಿಚಾರಿಸಲು ಮತ್ತು ಗೃಹ ಕೃತ್ಯ ನಡೆಸಲು ಪದ್ಮ ನನ್ನ ಮಡದಿಯಾಗಿ ಬಂದಳು. ನಮ್ಮ ಮನೆಗೆ ಹತ್ತಿರದಲ್ಲೇ ಇದ್ದ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಉಪಾಧ್ಯಾಯಿನಿಯಾಗಿದ್ದ ಪದ್ಮ ನಮ್ಮ ಮನೆಗೆ ಬೇಗನೆ ಹೊಂದಿಕೊಂಡು ನಮ್ಮೆಲ್ಲರ ಪ್ರೀತಿ ವಿಶ್ವಾಸ ಗೌರವಗಳನ್ನು ಪಡೆದುಕೊಂಡಳು. ಮನೆಯೊಡತಿಗೆ ಸಾಕು ನಾಯಿಯ, ಅದು ಮಿಚ್ಚಿಯಂತಹ ವಾತ್ಸಲ್ಯ ಪೂರಿತ ಪ್ರೀತಿಯ ಪ್ರಾಣಿಯ ಲಾಲನೆ ಪಾಲನೆ ಸ್ವಲ್ಪವೂ ಕಷ್ಟವೆನಿಸಲಿಲ್ಲ. ಮಿಚ್ಚಿಗೆ ತಯಾರಿಸುತ್ತಿದ್ದ ರಾಗಿ ಅಂಬಲಿಗೆ ಕ್ಯಾರೆಟ್ ಚೂರುಗಳನ್ನು ಬೇಯಿಸಿ ಹಾಕುವುದನ್ನು ಪದ್ಮ ರೂಢಿಗೆ ತಂದಳು. ವಾರಪತ್ರಿಕೆಗಳಲ್ಲಿ ಬರುತ್ತಿದ್ದ ಹೊಸ ರುಚಿ, ಸ್ತ್ರೀಯರ ಕೇಶ ಸೌಂದರ್ಯದ ನಿಯಮ ನಿಬಂಧನೆಗಳು ಇತ್ಯಾದಿ ಪ್ರಯೋಗಗಳಿಗೆ ಭಾನುವಾರ ಮತ್ತು ಇತರ ರಜಾದಿನಗಳು ಮೀಸಲಾಗಿರುತ್ತಿದ್ದವು. ಈ ಪ್ರಯೋಗಗಳಲ್ಲಿ ಒಂದು ವಿಶಿಷ್ಟ ಪ್ರಯೋಗವನ್ನು ಮಿಚ್ಚಿ ತುಂಬ ಉತ್ಸಾಹದಿಂದ ಎದುರು ನೋಡುತ್ತಿತ್ತು. ಇದು ಪದ್ಮ ಮತ್ತು ತಾರಾ ನಡೆಸುತ್ತಿದ್ದ ಕೇಶ ಸೌಂದರ್ಯದ ಪ್ರಯೋಗ. ಹೇಮಳಿಗೆ ಈ ಪ್ರಯೋಗದಲ್ಲಿ ಆಸಕ್ತಿ ವಹಿಸುವ ಮನಸ್ಸು ಮತ್ತು ಆಯಸ್ಸು ಇನ್ನೂ ಬಂದಿರಲಿಲ್ಲ. ಇದರಲ್ಲಿ ಬಳಸುತ್ತಿದ್ದ ಮುಖ್ಯ ವಸ್ತು ಕೋಳಿಮೊಟ್ಟೆ. ಇತರ ಹಲವಾರು ಗಿಡಮೂಲಿಕೆಯ ರಸ ಚೂರ್ಣಗಳೊಡನೆ ಕೋಳಿಮೊಟ್ಟೆಯ ಒಳಗಿನ ಬಿಳಿ ಪದಾರ್ಥವನ್ನು ಸೇರಿಸಿ ತಲೆಗೆ ಹಚ್ಚಿ ಸ್ವಲ್ಪ ಕಾಲ ಬಿಟ್ಟು ತಲೆಗೆ ಸ್ನಾನ ಮಾಡುವುದು ಈ ಪ್ರಯೋಗದ ಮುಖ್ಯ ಸಾರಾಂಶ. ಈ ಪ್ರಯೋಗ ನಡೆದಾಗಲೆಲ್ಲ 2 ಕೋಳಿಮೊಟ್ಟೆಯ ಹಳದಿ ಪದಾರ್ಥ ಮಿಚ್ಚಿಯ ಹೊಟ್ಟೆಯನ್ನು ಸೇರುತ್ತಿತ್ತು. ಪದ್ಮ ತಾರ ತಮ್ಮ ಕೇಶವರ್ಧನೆಯ ಪ್ರಯೋಗದ ಫಲಿತಾಂಶಗಳನ್ನು ಯಾವ ಮಾನದಿಂದ ಅಳೆದು ತಾಳೆ ನೋಡುತ್ತಿದ್ದರೆಂಬುದು ನನಗೆ ತಿಳಿದಿಲ್ಲ. ಆದರೆ ಮಿಚ್ಚಿಗೆ ಸ್ನಾನ ಮಾಡಿಸುವಾಗ ಅದರ ಮೈಮೇಲೆ ಸೊಂಪಾಗಿ ಬೆಳೆದಿದ್ದ ಕೂದಲನ್ನು ನೋಡಿದ್ದ ನನಗೆ ಪತ್ರಿಕೆಯಲ್ಲಿ ಕೇಶ ಸೌಂದರ್ಯದ ಬರಹದ ಬಗ್ಗೆ ಮತ್ತು ಸೂಚನೆಗಳ ವಿಷಯದಲ್ಲಿ ಸಂದೇಹ ಸಹಜವಾಗಿಯೇ ಬರುತ್ತಿತ್ತು. ಮೊಟ್ಟೆಯ ಬಿಳಿ ಪದಾರ್ಥವನ್ನು ತಲೆಗೆ ಹಚ್ಚಲಿ ಬಿಡಲಿ, ಆದರೆ ಮೊಟ್ಟೆಯ ಹಳದಿಯನ್ನು ತಪ್ಪದೆ ಹೊಟ್ಟೆಗೆ ಸೇವಿಸಿದರೆ ಕೇಶ ಸೌಂದರ್ಯ ಹೆಚ್ಚಬಹುದೆಂದು ಮಿಚ್ಚಿಯ ದೇಹದ ಸೊಂಪಾದ ಕೂದಲು ಇದನ್ನು ಪ್ರಾಯೋಗಿಕವಾಗಿಯೂ ತೋರಿಸಿದೆ ಎಂದು ನಾನು ಪದೇ ಪದೇ ಹೇಳಿದ್ದು ಯಾರ ಗಮನಕ್ಕೂ ಬಂದಂತೆ ಕಾಣಲಿಲ್ಲ. ಇದರ ಬಗ್ಗೆ ಪತ್ರಿಕೆಗೆ ಲೇಖನ ಬರೆಯಲು ಹಲವಾರು ಮಿಚ್ಚಿಗಳ ಬಗ್ಗೆ ಪ್ರಯೋಗ ನಡೆಸುವ ದೈಹಿಕ ಮತ್ತು ಆರ್ಥಿಕ ಸೌಲಭ್ಯ ನನಗೆ ಇಲ್ಲದ್ದರಿಂದ ಈ ದಿಸೆಯಲ್ಲಿ ನಾನು ಹೆಚ್ಚಿನ ಪ್ರಯತ್ನ ಮಾಡಲಿಲ್ಲ. ಈಗಲೂ ಸಹ ಕೇಶ ಸೌಂದರ್ಯದ ವಿಷಯದಲ್ಲಿನ ಒಂದು ಉತ್ತಮ ಮಟ್ಟದ ಸಂಶೋಧನೆ ಮತ್ತು ಔಷಧ ತಯಾರಿಕೆಯ ಸ್ವಾಮ್ಯ, ಮಾರಾಟದ ಹಕ್ಕು, ನಂತರ ಅದರಿಂದ ಒದಗಬಹುದಾಗಿದ್ದ ಅಪಾರ ಆರ್ಥಿಕ ಲಾಭವನ್ನು ಕಳೆದುಕೊಂಡೆನೇನೋ ಎನ್ನುವ ಕಳವಳ ಇಷ್ಟು ವರ್ಷಗಳ ನಂತರವೂ ಉಂಟಾಗುತ್ತದೆ. ಹೊರಗೆ ಕೆಲಸ ಮಾಡುವ ಗೃಹಿಣಿ ಇರುವ ಮನೆಯಲ್ಲಿನ ಅನುಕೂಲ ಅನಾನುಕೂಲಗಳೆಲ್ಲವೂ ಬೇಗನೆ ನಮ್ಮ ಅನುಭವಕ್ಕೆ ಬಂದವು. ನಮ್ಮ ದಿನಚರಿ ಒಂದು ನಿಗದಿಯಾದ ರೀತಿಯಲ್ಲಿ ನಿಗದಿಯಾದ ವೇಳೆಯಲ್ಲಿ ನಡೆಯುವುದು ಅನಿವಾರ್ಯವಾಯಿತು. ಮಿಚ್ಚಿಯ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ, ಸಾಯಂಕಾಲದ ಚೂರು ಪಾರು ತಿನಿಸು ಮತ್ತು ರಾತ್ರಿಯ ಊಟ ನಮ್ಮ ತಿಂಡಿ ಊಟಗಳಂತೆಯೇ ನಿಗದಿಯಾದ ಕಾಲದಲ್ಲಿ ನಡೆಯುತ್ತಿದ್ದವು. ತಾರಾ, ಹೇಮ ತಮ್ಮ ಮಧ್ಯಾಹ್ನದ ತಿನಿಸನ್ನು ಡಬ್ಬಿಯಲ್ಲಿ ತೆಗೆದುಕೊಂಡು ಹೋಗುತ್ತಿದ್ದರು. ಮಧ್ಯಾಹ್ನದ ಊಟಕ್ಕೆ ನಾನು ಪದ್ಮ ಜೊತೆಯಲ್ಲಿ ಸುಮಾರು 1 ಗಂಟೆ 30 ನಿಮಿಷ ಅಂದರೆ 1.5 ಗಂಟೆಯ ವೇಳೆಗೆ ಮನೆ ಸೇರುತ್ತಿದ್ದೆವು. ಆ ಹೊತ್ತಿಗೆ ಮನೆಯಲ್ಲೇ ಇರುತ್ತಿದ್ದ ನಮ್ಮ ತಂದೆಯವರು ಕೆಲವೊಂದು ದಿನಗಳಲ್ಲಿ ಮಿಚ್ಚಿಗೆ ಆಹಾರವನ್ನು ಕೊಡುತ್ತಿದ್ದರು. ಹಾಗೆ ಆಗಿದ್ದಾಗ ಮಿಚ್ಚಿ ಮುಂಗಾಲುಗಳನ್ನು ಚಾಚಿ ಮುಖವನ್ನು ಕಾಲ ಮೇಲಿರಿಸಿ ಕಣ್ಣನ್ನು ಅರ್ಧ ಮುಚ್ಚಿ ಪ್ರಪಂಚದ ಇನ್ನಾವ ಗಲಭೆ ಗೊಂದಲಗಳು ಇಲ್ಲದೆ ನಿರ್ಭೀತವಾಗಿದೆ ಎನ್ನುವ ರೀತಿಯ ಸಂತೃಪ್ತಿಯಿಂದ ಮಲಗಿರುತ್ತಿತ್ತು. ಅದರ ಊಟ ಇನ್ನೂ ಆಗದಿದ್ದರೆ ನಮ್ಮನ್ನು ಕಂಡ ಕೂಡಲೇ ಹಾರಿ ಬೊಗಳಿ ತಾನಿನ್ನೂ ಹಸಿದಿದ್ದೇನೆ ಎಂದು ಚಾಡಿ ಹೇಳುವಂತೆ ಗಲಾಟೆ ಮಾಡುತ್ತಿತ್ತು. ಅದಕ್ಕೆ ಊಟ ಹಾಕಿದ ಮೇಲೆ ನಮ್ಮೆಲ್ಲರ ಊಟ. ತೆಂಗಿನ ಮರದಿಂದ ಬಿದ್ದ ಕಾಯಿಗಳು ಕೆಲವು ವೇಳೆ ಮಿಚ್ಚಿಗೆ ನಿಲುಕುವಷ್ಟು ದೂರದಲ್ಲಿರುತ್ತಿದ್ದವು. ಮಿಚ್ಚಿ ತೆಂಗಿನಕಾಯಿಯನ್ನು ಹತ್ತಿರಕ್ಕೆ ಎಳೆದುಕೊಂಡು ಒಂದು ಕಾಲನ್ನು ಸಾಧ್ಯವಾದರೆ ಕಾಯಿಯ ಮೇಲಿಟ್ಟುಕೊಂಡು ಮಲಗಿರುತ್ತಿತ್ತು. ಮಿಚ್ಚಿ
ಹೊರಗಿನವರು ಬಂದು ತೆಂಗಿನಕಾಯಿ ಕದ್ದು ಹೋಗದಿರಲೆಂದು ಈ ರೀತಿ ಮಾಡುತ್ತದೆ ಎಂದು ಹೇಮ ವ್ಯಾಖ್ಯಾನ ಮಾಡುತ್ತಿದ್ದಳು. ಇದು ಹೌದೋ ಅಲ್ಲವೋ ಎಂಬುದನ್ನು ನಾವು ಪರೀಕ್ಷಿಸಲು ಸಾಧ್ಯವಾಗದೆ ಹೋದರೂ ವಸ್ತುಗಳನ್ನು ಕಾಯುವ ಉಸಾಬರಿಕೆಯಲ್ಲಿ ಮಿಚ್ಚಿಯ ವರ್ತನೆ ಅತಿಯಾಗಿ ಅತಿರೇಕಕ್ಕೆ ಹೋಗಿದ್ದೂ ಉಂಟು. ನಾವುಗಳೆಲ್ಲ ಶಾಲೆ ಕಾಲೇಜುಗಳಿಗೆ ಹೋದ ಮೇಲೆ ನಮ್ಮ ಮನೆ ಕೆಲಸದವಳು ಬಂದು ಬಟ್ಟೆ ಒಗೆದು ಹಿತ್ತಲಲ್ಲಿ ಒಣ ಹಾಕಿ ಉಳಿದ ಕೆಲಸ ಮಾಡಿ ಹೋಗುತ್ತಿದ್ದಳು. ಬೀಸುವ ಗಾಳಿಯಿಂದಾಗಿಯೋ ಇಲ್ಲವೇ ತಂತಿಯ ಮೇಲೆ ಬಟ್ಟೆಯನ್ನು ಸರಿಯಾಗಿ ಹಾಕದೆಯೋ ಇದ್ದಾಗ ಬಟ್ಟೆಗಳು ಆಗೊಮ್ಮೆ ಈಗೊಮ್ಮೆ ಕೆಳಗೆ ಬಿದ್ದಿರುತ್ತಿದ್ದವು. ಒಂದು ದಿನ ಅಂತಹ ಒಗೆದ ಬಟ್ಟೆ ಮಿಚ್ಚಿಗೆ ಎಟುಕುವಷ್ಟು ದೂರದಲ್ಲಿ ಬಿದ್ದಿದ್ದು ಅದನ್ನು ಮಿಚ್ಚಿ ಸಹಜವಾಗಿಯೇ ತನ್ನ ಬಳಿಗೆ ಎಳೆದುಕೊಂಡಿದೆ. ಮಿಚ್ಚಿಯ ಈ ಪ್ರಯತ್ನದಲ್ಲಿ ಅದರ ಕಾಲಿಗೆ ಸಿಕ್ಕ ಬಟ್ಟೆ ಹರಿದಿರಬಹುದು. ಇಲ್ಲವೇ ನಾಯಿಗಳು ಬೇರೇನೂ ಕೆಲಸವಿಲ್ಲದಿದ್ದಾಗ ಸಿಕ್ಕ ವಸ್ತುಗಳನ್ನು ಕಚ್ಚುವಂತೆ ಮಿಚ್ಚಿಯೂ ಮಾಡಿರಬಹುದು. ಒಟ್ಟಿನಲ್ಲಿ ಒಣಗಲು ಹಾಕಿದ್ದ ಬಟ್ಟೆಯಲ್ಲಿ ಸಣ್ಣ ದೊಡ್ಡ ರಂಧ್ರಗಳಾಗಿವೆ. ಮಿಚ್ಚಿಯ ದೇಹದ ಸ್ವಲ್ಪ ಭಾಗ ಬಟ್ಟೆಯ ಮೇಲೂ ಮಲಗಿರಬಹುದು. ಇದೆಲ್ಲ ನಡೆದಾಗ ಬಟ್ಟೆ ಒಣಗಿರದೆ ಇನ್ನೂ ಹಸಿಯಾಗಿಯೇ ಇದ್ದು ಮಿಚ್ಚಿ ಮಲಗಿದ್ದುದು ಹುಡಿ ಮಣ್ಣಿನ ಮೇಲೆ ಎಂದರೆ ಸಮಸ್ಯೆಗೆ ಹೊಸ ಆಯಾಮ ಬಂದಂತಾಯಿತು. ಕೆಲಸದವಳು ಕಷ್ಟಪಟ್ಟು ಒಗೆದಿದ್ದ ಅಚ್ಚ ಬಿಳಿ ಬಟ್ಟೆಯ ಮೇಲೆ ನವ್ಯ ಮಾದರಿಯ ಚಿತ್ರ ಅಮೋಘ ರೀತಿಯಲ್ಲಿ ರೂಪುಗೊಂಡಿತ್ತು. ಇಂತಹ ಅಪೂರ್ವ ಚಿತ್ರವನ್ನು ಹೆಸರಾಂತ ಕಲಾಶಾಲೆಯಲ್ಲಿ ಪ್ರದರ್ಶಿಸಿದ್ದರೆ ನವ್ಯ ಕಲೆಗೆ ಮತ್ತೊಂದು ಉದಾಹರಣೆಯೆಂದು ಮಿಚ್ಚಿಗೆ ಪ್ರಶಸ್ತಿ ಮತ್ತು ಪ್ರಸಿದ್ಧಿ ಸಿಗಬಹುದಾಗಿತ್ತು. ಆದರೆ ನಮ್ಮ ಸೋಮಾರಿತನದಿಂದ ಇದಾವುದೂ ಒದಗಿ ಬರಲಿಲ್ಲ. ಚಿತ್ರ ಮೂಡಿಸಿದ್ದ ಕೇವಲ 1 ವಾರದ ಹಿಂದೆ ಕೊಂಡಿದ್ದ ಬಟ್ಟೆಯಲ್ಲಿನ ನವ್ಯ ಚಿತ್ರವನ್ನು ನೋಡಿ ಆನಂದಿಸುವುದು ಈ ಸಂದರ್ಭದಲ್ಲಿ ಚಿತ್ರ ಬಿಡಿಸಿದ ಕಲಾವಿದ ಮಿಚ್ಚಿಗೆ ಮಾತ್ರ ಮೀಸಲಾಗಿತ್ತು. ಬಟ್ಟೆಯ ಒಡತಿ ಪದ್ಮಳ ಕೋಪದ ಸ್ಥಿತಿಯನ್ನು ನೀವು ಊಹಿಸಬಹುದು. ನಾವೆಲ್ಲ ಸೇರಿ ಪದ್ಮಳನ್ನು ಸಮಾಧಾನಪಡಿಸಿದ್ದರಿಂದ ಮಿಚ್ಚಿಗೆ ಬೀಳುವ ಪೆಟ್ಟುಗಳು ತಪ್ಪಿದವು. ಕಥೆಯಾದ ಮಿಚ್ಚಿ. ಈ ವೇಳೆಗೆ ಮಿಚ್ಚಿಯ ವಯಸ್ಸು ಸುಮಾರು 2 ವರ್ಷ ಆಗಿದ್ದು ಅದಕ್ಕೆ ತುಂಬು ಯೌವನ. ಮಿಚ್ಚಿಯ ವರ್ತನೆಯಲ್ಲಿ ವಿನಾಕಾರಣ ಸಿಟ್ಟು ರೋಷಗಳಿರುವಂತೆ ನಮಗೆ ತೋರಿಬಂತು. ಮಿಚ್ಚಿಗೆ ಆಹಾರ ನೀರು ಕೊಡುವಾಗ ಎಚ್ಚರಿಕೆಯಿಂದಿರುವಂತೆ ಮಕ್ಕಳಿಗೆ ತಿಳಿಸಿದೆ. ಪಶುವೈದ್ಯ ಶಾಲೆಗೆ ಮತ್ತೊಮ್ಮೆ ಭೇಟಿ ಕೊಟ್ಟು ಹುಚ್ಚುನಾಯಿ ನಿರೋಧಕ ಮದ್ದನ್ನು ಮಾಡಿಸಿದ್ದಾಯಿತು. ಮುಂದಿನ ದಿನಗಳಲ್ಲಿ ಮಿಚ್ಚಿಯ ಬದಲಾದ ವರ್ತನೆಯೇ ನಮ್ಮ ಮಾತಿನಲ್ಲಿ ಮುಖ್ಯ ವಿಷಯವಾಗಿದ್ದಿತು. ಪ್ರಾಯಕ್ಕೆ ಬಂದ ಮಿಚ್ಚಿಗೆ ಹೆಣ್ಣು ನಾಯಿಯ ಸಖ್ಯ ಇಲ್ಲದಿರುವುದನ್ನು ಅದರ ಅಶಾಂತಿ ಮತ್ತು ಅಶಿಸ್ತಿನ ವರ್ತನೆಯ ಮೂಲ ಕಾರಣವೆನ್ನುವುದು ತಿಳಿಯಿತು. ಬ್ರಿಟಿಷ್ ಆಡಳಿತವಿದ್ದಾಗ ಅದಾರೋ ಜುನಾಗಢದ ನವಾಬ ಸಾಕಿದ ನಾಯಿಯ ವಿವಾಹಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದನಂತೆ. ಈಗಿನ ದಿನಗಳಲ್ಲಿ ಜಾತಿ ನಾಯಿಯ ಒಡೆಯರು ತಮ್ಮ ನಾಯಿಗಳಿಗೆ ಉತ್ತಮ ಜಾತಿಯ ನಾಯಿಗಳನ್ನು ಸಂಗಾತಿಗಳನ್ನಾಗಿ ಆರಿಸುತ್ತಾರಂತೆ. ನಮಗೆ ಇದಾವುದೂ ಸಾಧ್ಯವಿಲ್ಲದ್ದರಿಂದ ಮಿಚ್ಚಿಯು ಕರುಣಾಜನಕ ಸ್ಥಿತಿಯಲ್ಲಿದ್ದಿತು. ಮಿಚ್ಚಿಗೆ ಸ್ವಾತಂತ್ರ್ಯ ಕೊಡುವುದರಿಂದ ಈ ಸಮಸ್ಯೆ ಪರಿಹಾರವಾದೀತೆಂದು ಅದರ ಸರಪಳಿಯನ್ನು ಬಿಚ್ಚಿದೆವು. ಅದು 1-2 ಗಂಟೆಗಳು ಹೊರಗಿದ್ದು ನಮ್ಮ ಮನೆಗೆ ಹಿಂತಿರುಗುತ್ತಿತ್ತು. ಈ 2 ಗಂಟೆಗಳಲ್ಲಿ ಅದರ ಬಾಳಸಂಗಾತಿ ದೊರಕಿದಳೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅದರ ಮೈಮೇಲಿನ ಗಾಯಗಳು ಗುಣವಾಗಲು 1-2 ವಾರಗಳೇ ಬೇಕಾದವು. ಮಿಚ್ಚಿ ಒಮ್ಮೆಗೆ ಒಂದು ನಾಯಿಯನ್ನು ಎದುರಿಸುವ ಬದಲು 4-6 ನಾಯಿಗಳನ್ನು ಎದುರಿಸುವಲ್ಲಿ ಸೋತು ಹಿಂತಿರುಗಿ ಬಂದಿದ್ದಿತು. ಮಿಚ್ಚಿಯ ರಕ್ಷಣೆಯ ದೃಷ್ಟಿಯಿಂದ ಮಿಚ್ಚಿಯನ್ನು ಸರಪಳಿಗೆ ಬಂಧಿಸಿದೆವು. 1 ವರ್ಷದ ಹಿಂದಿನ ಮಿಚ್ಚಿಯೇ ಬೇರೆ ಎನ್ನುವ ರೀತಿಯಲ್ಲಿ ಮಂಕಾಗಿ ಜೀವನವೇ ನೀರಸವೆನ್ನುವಂತೆ ಜೋಲು ಮುಖ ಹಾಕಿರುತ್ತಿದ್ದ ಮಿಚ್ಚಿಯನ್ನು ನೋಡಿದರೆ ಮನಸ್ಸಿಗೆ ನೋವಾಗುತ್ತಿತ್ತು. ಮಿಚ್ಚಿ ನಮ್ಮ ಮನೆಯ ಸಾಕು ನಾಯಿಯಾಗಿರದೆ ಯಾವುದೋ ಬೀದಿಯಲ್ಲಿ ಸ್ವೇಚ್ಛೆಯಾಗಿ ಬೆಳೆದಿದ್ದರೆ ಅದು ತನ್ನದೇ ಆದ ರೀತಿಯ ಸಂಗಾತಿಯನ್ನು ಪಡೆದು ಸಂತೋಷವಾಗಿರಬಹುದಿತ್ತು. ನಾವು ಅದನ್ನು ಸಾಕಿದ್ದರಿಂದ ಅದು ಮಾನಸಿಕ ಮತ್ತು ದೈಹಿಕ ಹಿಂಸೆಗೆ ಗುರಿಯಾಯಿತೆಂಬ ಅಪರಾಧಿ ಭಾವ ನನಗೆ ಉಂಟಾಯಿತು. ಯಾವುದೋ ಒಂದು ಮುಂಜಾನೆಯ ಚಳಿಯಲ್ಲಿ ನಡುಗುತ್ತಾ ನಿಂತಿದ್ದ ಅಸಹಾಯಕ ನಾಯಿಮರಿಗೆ ತೋರಿದ ವಾತ್ಸಲ್ಯ ಕರುಣೆಗಳು ಈ ರೀತಿಯ ಕ್ಲೇಶ ಉಂಟು ಮಾಡಬಹುದೆಂದು ನನಗೆ ಗೊತ್ತಾಗಲಿಲ್ಲ. ಈಗ ಮಾನಸಿಕ ಹಿಂಸೆ ಮತ್ತು ತೊಳಲಾಟಗಳನ್ನು ಅನುಭವಿಸದೆ ಬೇರೆ ಮಾರ್ಗವಿಲ್ಲವೆಂಬ ಅಸಹಾಯಕ ಪರಿಸ್ಥಿತಿಗೆ ನಾನು ತಲುಪಿದ್ದೆ. ಮಿಚ್ಚಿಯ ಮನಸ್ಸಿನ ಭಾವನೆಗಳು ಯಾವ ರೀತಿ ಇರಬಹುದೆಂಬುದು ನಮಗೆ ಅರ್ಥವಾಗದ ವಿಷಯ. ಆದರೆ ಅದನ್ನು ನೆನೆಸಿಕೊಂಡರೆ ಮನಸ್ಸಿಗೆ ನೋವು ಇನ್ನೂ ಹೆಚ್ಚಾಗುತ್ತಿದ್ದರಿಂದ ಈ ದೆಸೆಯಲ್ಲಿ ಯೋಚಿಸಲು ಇಚ್ಛಿಸದ ಹೇಡಿಯ ಸ್ಥಿತಿಯಲ್ಲಿ ದಿನ ಕಳೆಯುತ್ತಿದ್ದೆ.
ಅದೊಂದು ದಿನ ನಾನು ಮತ್ತು ಪದ್ಮ ಮಧ್ಯಾಹ್ನದ ಊಟಕ್ಕೆ ಮನೆಗೆ ಬಂದಾಗ ನಮ್ಮ ತಂದೆಯವರು ಗೇಟಿನ ಬಳಿ ನಮಗಾಗಿ ಕಾಯುತ್ತಿದ್ದರು. ಮಿಚ್ಚಿಗೆ ಆಹಾರ ಕೊಡಲು ಹೊರಬಂದವರಿಗೆ ಮಿಚ್ಚಿ ಕಾಣಲಿಲ್ಲ. ಅದರ ಕೊರಳ ಸರಪಳಿ ಕಳಚಿ ಬಿದ್ದು ಮಿಚ್ಚಿಯ ಜಾಗ ಖಾಲಿಯಾಗಿತ್ತು. ಹಿಂದೆ ಕೆಲವು ಬಾರಿ ಆಗಿದ್ದಂತೆ ಹತ್ತಿರದಲ್ಲೇ ಎಲ್ಲೋ ಪೋಲಿ ತಿರುಗಲು ಹೋಗಿರಬಹುದೆಂದು ಮಿಚ್ಚಿ ಮಿಚ್ಚಿ ಎಂದು ಕೂಗಿ ಕರೆದೆವು. ಮಿಚ್ಚಿ ಕಾಣಿಸಲಿಲ್ಲವಾದ್ದರಿಂದ ಊಟಕ್ಕೆ ತಯಾರು ಮಾಡಲು ಪದ್ಮನಿಗೆ ಹೇಳಿ ನಾನು ಅಕ್ಕಪಕ್ಕದ ಬೀದಿಗಳಲ್ಲಿ ಒಂದೆರಡು ಸುತ್ತು ಹಾಕಿ ಮಿಚ್ಚಿಯನ್ನು ಕಾಣದೆ ಹಿಂತಿರುಗಿದೆ. ನಾವು ಯಾರೂ ಆ ದಿನ ಊಟವನ್ನು ಸರಿಯಾಗಿ ಮಾಡಲಿಲ್ಲ. ಮಿಚ್ಚಿಗೆ ಆಹಾರ ಕೊಡದೆ ನಾವು ಊಟ ಮಾಡುವುದು ತೀರಾ ಅಸಹಜವಾಗಿಯೇ ಕಾಣುತ್ತಿತ್ತು. ಇನ್ನು ಸ್ವಲ್ಪ ಹೊತ್ತಿನ ಒಳಗೆ ಮಿಚ್ಚಿ ಬರಬಹುದೆಂದು ತಂದೆಯವರಿಗೆ ತಿಳಿಸಿ ನಾನು ಪದ್ಮ ಕೆಲಸಕ್ಕೆ ಹಿಂತಿರುಗಿದೆವು. ಕಾಲೇಜಿಗೆ ಹೋಗುವಾಗ ದಾರಿಯಲ್ಲಿ ಮಿಚ್ಚಿ ಕಂಡೀತೆಂದು ಸುತ್ತಮುತ್ತ ನೋಡುತ್ತಲೇ ಇದ್ದೆ. ಸಾಯಂಕಾಲ ಮನೆಗೆ ಹಿಂತಿರುಗಿದಾಗ ಮಕ್ಕಳು ಮನೆಗೆ ಬಂದಿದ್ದರೂ ಮಿಚ್ಚಿ ಇಲ್ಲದಿರುವುದು ಅವರ ಬಾಡಿದ ಮುಖದಿಂದಲೇ ತಿಳಿದು ಮತ್ತೊಮ್ಮೆ ಹತ್ತಿರದ ಬೀದಿಗಳನ್ನು ನೋಡಿಕೊಂಡು ಬಂದೆ. ರಾತ್ರಿಯಾದರೂ ಮಿಚ್ಚಿ ಬರಲಿಲ್ಲ. ಮಾರನೆಯ ದಿನ ಅವರಿವರಲ್ಲಿ ವಿಚಾರಿಸಿದೆವು. ಮಿಚ್ಚಿಯ ಕೊರಳಪಟ್ಟಿಯಿಂದಾಗಿ ಅದು ಸಾಕಿದ ನಾಯಿ ಎಂಬುದು ಗೊತ್ತಾಗುತ್ತಿತ್ತು. ಹಳ್ಳಿಯಿಂದ ಬಂದವರು ಕೈಗೆ ಸಿಕ್ಕಿದ ಮಿಚ್ಚಿಯನ್ನು ಕುರಿಮಂದೆ ಕಾಯಲು ಹಿಡಿದುಕೊಂಡು ಹೋಗಿರಬಹುದೆಂದು ಕೆಲವರು ಹೇಳಿದರು. ಸಾಕಿದ ನಾಯಿಗಳು ಬೇರೆಯವರಲ್ಲಿ ಹೆಚ್ಚು ದಿನ ಉಳಿಯುವುದಿಲ್ಲ, ಖಂಡಿತ ಒಂದೆರಡು ದಿನಗಳಲ್ಲಿ ಮನೆಗೆ ಹಿಂತಿರುಗುತ್ತದೆಂಬ ಆಶಾಭಾವನೆಯನ್ನು ಕೆಲವರು ಉಂಟು ಮಾಡಿದರು. ಒಂದೆರಡು ವಾರದ ನಂತರವೂ ಮಿಚ್ಚಿ ಹಿಂತಿರುಗಲಿಲ್ಲ. ಮಕ್ಕಳ ದುಃಖ ನೋಡುವುದರ ಜೊತೆಗೆ ಮಿಚ್ಚಿ ಎಲ್ಲಾದರೂ ಅಪಘಾತಕ್ಕೆ ಒಳಗಾಗಿರಬಹುದೆಂಬ ಆತಂಕವೂ ಉಂಟಾಯಿತು. ಯಾವ ಊರಿನಲ್ಲೋ ಯಾವ ಮನೆಯಲ್ಲೋ ಇರಲಿ, ಒಟ್ಟಿನಲ್ಲಿ ಮಿಚ್ಚಿ ಬದುಕಿ ಆರೋಗ್ಯದಿಂದ ಉಳಿದರೆ ಸಾಕು. ಯಾವುದೋ ಹಳ್ಳಿಯವರೇ ಆಗಲಿ ಮಿಚ್ಚಿಯನ್ನು ಹಿಡಿದುಕೊಂಡು ಹೋಗಿರಲಿ, ಮಿಚ್ಚಿ ಬದುಕಿದ್ದು ಸುಖವಾಗಿರಲಿ ಎಂಬುದೇ ನಮ್ಮೆಲ್ಲರ ಹಾರೈಕೆಯಾಯಿತು. ಮಿಚ್ಚಿಯನ್ನು ಕಳೆದುಕೊಂಡ ಸಂಕಟ ಕ್ರಮೇಣವಾಗಿ ಕಡಿಮೆಯಾಗುತ್ತಾ ಬಂದಿತು. ಆದರೆ ಬೇರೊಂದು ನಾಯಿ ಸಾಕುವ ಮನೋಧೈರ್ಯ ಮಾತ್ರ ಬರಲಿಲ್ಲ. ಅದಕ್ಕೆ ಬದಲಾಗಿ ಬೆಕ್ಕಿನ ಬಗ್ಗೆ ಮಕ್ಕಳ ಒಲವು ಬೆಳೆಯುತ್ತಾದ್ದರಿಂದ ನಮ್ಮ ಮನೆಗೆ ಬೆಕ್ಕುಗಳು ಬಂದವು. ಹೊರಗೆ ಉಳಿಸುವ ನಾಯಿಗಳಂತಲ್ಲದೆ ಮನೆಯ ಒಳಗೆಲ್ಲ ಓಡಾಡುವ ಸ್ವಾತಂತ್ರ್ಯ ಮತ್ತು ಮಕ್ಕಳ ಹಾಸಿಗೆ ಮೇಲೆ ಮಲಗುವ ಅದೃಷ್ಟ ಬೆಕ್ಕುಗಳದ್ದು. ಅವುಗಳನ್ನು ಹೇಮ, ತಾರ ತುಂಬ ಮುದ್ದಿನಿಂದ ಸಾಕಿದರು. ಆದರೂ ಮಿಚ್ಚಿಯ ನೆನಪು ಹೇಮನ ಮನಸ್ಸಿನಿಂದ ಪೂರ್ಣವಾಗಿ ಮಾಸಿಲ್ಲವೆಂದು ಗೊತ್ತಾಯಿತು. ಮಿಚ್ಚಿ ಕಳೆದು ಹೋದ 1 ವರ್ಷದ ನಂತರ ಹೊಸ ಮನೆ ಕಟ್ಟಿಸಲು ಪ್ರಾರಂಭ ಮಾಡಿದೆ. ನಮ್ಮ ಮನೆಯ ವಿಸ್ತೀರ್ಣ, ರೂಮುಗಳ ಜೋಡಣೆ ಇತ್ಯಾದಿ ವಿಷಯವಾಗಿ ನಾವು ಆಗಾಗ್ಗೆ ಮಾತನಾಡುತ್ತಿದ್ದೆವು. ಆ ಸಂದರ್ಭದಲ್ಲಿ ಹೇಮ ಒಂದು ಸಲಹೆ ಮುಂದಿಟ್ಟಳು. ಅವಳ ಪ್ರಕಾರ ಮಿಚ್ಚಿ ನಮ್ಮ ಮನೆಯಿಂದ ತಪ್ಪಿಸಿಕೊಳ್ಳಲು ಮುಖ್ಯವಾಗಿ 2 ಕಾರಣಗಳು. ಮೊದಲನೆಯದಾಗಿ ನಾವು ಒಂದು ಪ್ರತ್ಯೇಕ ನಾಯಿ ಮನೆ ನಿರ್ಮಿಸದೇ ಇದ್ದದ್ದು. ಎರಡನೆಯದಾಗಿ ನಮ್ಮ ಮನೆಯ ಕಾಂಪೌಂಡನ್ನು ಮಿಚ್ಚಿ ಸುಲಭವಾಗಿ ದಾಟಿಕೊಂಡು ಹೋಗುವ ಸಾಧ್ಯತೆ ಇದ್ದದ್ದು. ನಾವು ಕಟ್ಟಿಸುವ ಹೊಸ ಮನೆಯಲ್ಲಿ ಈ 2 ವಿಷಯಕ್ಕೆ ಗಮನ ಕೊಡುವಂತೆ ಹೇಮ ತಗಾದೆ ಮಾಡಿದಳು. ನಮ್ಮ ಹೊಸ ಮನೆಯಲ್ಲಿ ಹೇಮನ ಇಷ್ಟವನ್ನು ಅಕ್ಷರಶಃ ಪಾಲಿಸಿದೆ. ಆದರೆ ನಾಯಿ ತರುವ ಪ್ರಯತ್ನವನ್ನು ಬೇಗನೆ ಪ್ರಾರಂಭಿಸಲಿಲ್ಲ. ಮಿಚ್ಚಿ ಕಳೆದು ಹೋದ 4 ವರ್ಷಗಳ ನಂತರ ನಮಗೆ ಜೊತೆಯಾದದ್ದು ಬ್ಲ್ಯಾಕಿ ನಾಯಿ. ಬ್ಲ್ಯಾಕಿಗೆ ಮೊದಲು ಮತ್ತು ಬ್ಲ್ಯಾಕಿಯೊಂದಿಗೆ ನಮ್ಮಲ್ಲಿದ್ದ ಬೆಕ್ಕುಗಳೊಂದಿಗೆ ನಾವು ಕಳೆದ ದಿನಗಳು ಮರೆಯಲಾಗದ್ದು.